ಅಜ್ಜಮ್ಮನ ಅನುಭವದ ಮನೆಮದ್ದುಗಳು ಇಲ್ಲಿವೆ ನೋಡಿ. 1. ಹಲ್ಲು ನೋವಿನ ಸಮಸ್ಯೆ ಇದ್ದಲ್ಲಿ ಈರುಳ್ಳಿಯ ಒಂದು ಹೋಳನ್ನು ಕೆಲವು ನಿಮಿಷಗಳವರೆಗೆ ಹಲ್ಲು ನೋವಿನ ಸ್ಥಳದಲ್ಲಿ ಒತ್ತಿ ಹಿಡಿದರೆ ನೋವು ಕ್ರಮೇಣ ಕಡಿಮೆಯಾಗುತ್ತದೆ. 2. ನಿಶಕ್ತಿಯ ತೊಂದರೆ ಇದ್ದಲ್ಲಿ ದೇಸಿ ಆಕಳ ಹಾಲು ಕುಡಿಯುವುದನ್ನು ರೂಢಿಸಿಕೊಳ್ಳಿ. 3. ಪಿತ್ತಕೋಶಕ್ಕೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳನ್ನು ಗುಣಪಡಿಸಲು ಕಾಡು ಸೇವಂತಿಗೆಯನ್ನು ಚಹಾದಲ್ಲಿ ಬಳಸಿಕೊಳ್ಳಬಹುದು. 4. ಹೊಟ್ಟೆಯಲ್ಲಿ ಹರಳುಗಳ ಸಮಸ್ಯೆ ಇದ್ದಲ್ಲಿ ಬಾಳೆ ದಿಂಡಿನ ಜ್ಯೂಸ್, ರಸ ಅಥವಾ ಪಲ್ಯವನ್ನು ಸೇವಿಸಿ. 5. ಒಂಟಿ ತಲೆನೋವಿಗಾಗಿ ಬಿಳಿ ಎಳ್ಳಿನೊಂದಿಗೆ ಎಮ್ಮೆ ಹಾಲನ್ನು ಬೆರೆಸಿ ಹಣೆಗೆ ಪಟ್ಟಿ ಕಟ್ಟಿಕೊಂಡರೆ ತಲೆನೋವು ಕಡಿಮೆಯಾಗುತ್ತದೆ. 6. ಕಫ ಹೆಚ್ಚಾದಲ್ಲಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ಕಷಾಯ ಕುಡಿಯಿರಿ. 7. ನಿದ್ರಾಹೀನತೆಗೆ ರಾತ್ರಿ ಮಲಗುವ ಮುನ್ನ 1 ಲೋಟದಷ್ಟು ಬೆಚ್ಚಗಿನ ಹಾಲನ್ನು ಕುಡಿಯಿರಿ. 8. ಮಧುಮೇಹವನ್ನು ಅಂದರೆ ಡಯಾಬಿಟಿಸ್ ಅನ್ನು ಬರದೇ ಇರುವ ಹಾಗೆ ತಡೆಯಲು ಹಾಗಲಕಾಯಿ, ಬೇವಿನ ಎಲೆಗಳು ಹಾಗೂ ನೇರಳೆ ಹಣ್ಣನ್ನು ಆಗಾಗ ಆಹಾರದಲ್ಲಿ ನೇರವಾಗಿ ಸೇವಿಸಬೇಕು. 9. ವಯಸ್ಸಾಗುವ ಮುನ್ನವೇ ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿಕೊಳ್ಳಿ. 10. ಒಸಡಿನ ರಕ್ತಸ್ರಾವವನ್ನು ತಡೆಯಲು ಅಳಲೆಕಾಯಿ, ಉಪ್ಪು ಮತ್ತು ಜೀರಿಗೆಯನ್ನು ಸೇರಿಸಿ ಪುಡಿ ಮಾಡಿ ಇದರಿಂದ ಪ್ರತಿನಿತ್ಯ ಹಲ್ಲುಜ್ಜುತ್ತಾ ಬಂದರೆ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ. 11. ಹಸಿವು ಆಗದಿದ್ದರೆ ನಿತ್ಯವೂ ಓಂಕಾಳನ್ನು ಅಂದರೆ ಅಜ್ವೇನನ್ನು ಸೇವಿಸಿ ಅಥವಾ ನೀರಿನಲ್ಲಿ ಓಂಕಾಳನ್ನು ಹಾಕಿ ಕುದಿಸಿ ಕುಡಿಯಿರಿ. 12. ಲವಂಗದೆಣ್ಣೆ ಅಥವಾ ಲವಂಗದ ಪುಡಿಯನ್ನು ನಿಮ್ಮ ಒಸಡುಗಳು ಹಾಗೂ ಹಲ್ಲುಗಳಿಗೆ ಹಚ್ಚಿಕೊಳ್ಳಿರಿ. ಹಲ್ಲು ನೋವಿನಿಂದ ಬಳಲುತ್ತಿರುವವರ ಪಾಲಿಗೆ ಇದೊಂದು ಅತ್ಯುತ್ತಮವಾದ ಮನೆಮದ್ದಾಗಿರುತ್ತದೆ. 13. ರಾತ್ರಿ ವೇಳೆ 1 ಲೋಟದಲ್ಲಿ ತುಳಸಿ ಬೀಜಗಳು ಹಾಗೂ ಜೀರಿಗೆಯನ್ನು ನೆನೆಸಿಟ್ಟು ಬೆಳಗ್ಗೆ ಕುಡಿಯುವುದರಿಂದ ಅಜೀರ್ಣದ ಸಮಸ್ಯೆ, ಹೊಟ್ಟೆ ಉರಿ ಶಮನವಾಗುತ್ತದೆ. 14. ಸಕ್ಕರೆ ಕಾಯಿಲೆ ಇರುವವರು ಸಕ್ಕರೆ ತಿನ್ನುವುದನ್ನು ಬಿಟ್ಟು ರಾಗಿ ಹಿಟ್ಟಿನ ಉಪಯೋಗ ಹೆಚ್ಚು ಮಾಡಿಕೊಳ್ಳಿ. 15. ಸಾರಾಯಿ ಕುಡಿಯುವುದನ್ನು ನಿಲ್ಲಿಸಬೇಕಾದರೆ ಗೋಸೇವೆ ಮಾಡಿ ಹಾಗೂ ಗೋಮೂತ್ರ ಸೇವಿಸಿ. 16. ಅನಿಯಮಿತವಾದ ಋತುಚಕ್ರದ ಸಮಸ್ಯೆಗಾಗಿ ಸ್ವಲ್ಪ ನಿಂಬೆಯ ರಸವನ್ನು ತೆಗೆದುಕೊಂಡು ಅದಕ್ಕೆ 1 ಚಮಚದಷ್ಟು ದಾಲ್ಚಿನಿಯ ಪುಡಿಯನ್ನು ಸೇರಿಸಿ ಈ ಮಿಶ್ರಣವನ್ನು ಪ್ರತಿದಿನವೂ ಸೇವಿಸಬೇಕು. 17. ರಕ್ತಹೀನತೆಯ ಸಮಸ್ಯೆ ಇದ್ದಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಅನ್ನು ಪ್ರತಿನಿತ್ಯ ಸೇವಿಸುತ್ತಾ ಬನ್ನಿ. 18. ಮಕ್ಕಳಿಗೆ ಮಲಬದ್ಧತೆಯ ಸಮಸ್ಯೆ ಇದ್ದಲ್ಲಿ ಹುಣಸೆ ಹಣ್ಣಿನ 1 ನಾರನ್ನು ಮಕ್ಕಳ ಗುದದ್ವಾರಕ್ಕೆ ಇಡಿ. 19. ಅಮೃತ ಬಳ್ಳಿಯ ಕಷಾಯ ಕುಡಿಯುವುದರಿಂದ ಅಲರ್ಜಿ ದೂರವಾಗುತ್ತದೆ. 20. ಮುಟ್ಟಿನ ಸಮಯದಲ್ಲಿ ಬರುವಂತಹ ಸಮಸ್ಯೆಗಳಿಗೆ 1-2 ವೀಳ್ಯದೆಲೆಯನ್ನು ಚೆನ್ನಾಗಿ ಅರೆದು 1 ಚಮಚದಷ್ಟು ಪೇಸ್ಟ್ ಅನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿಯಿರಿ. ನಂತರ 1 ಲೋಟ ತಣ್ಣೀರನ್ನು ಕುಡಿಯಿರಿ. 21. ಸೋರೆಕಾಯಿ ರಸವನ್ನು ಕುಡಿಯುವುದರಿಂದ ಹೃದಯ ದೌರ್ಬಲ್ಯವು ದೂರವಾಗುತ್ತದೆ. 22. ಮುಖದ ಮೇಲಿನ ಮೊಡವೆ ಅಥವಾ ಯಾವುದೇ ರೀತಿಯ ಗುಳ್ಳೆ ಇದ್ದಲ್ಲಿ ಲೋಳೆ ರಸ ಗಿಡದ ಎಲೆಯ ರಸವನ್ನು ಚರ್ಮದ ಮೇಲೆ ಲೇಪಿಸಿ. 23. ರಾತ್ರಿ ಸಂಭೋಗ ಮಾಡಿ ಬೆಳಗ್ಗೆ ಏಳುವಾಗ ಮೈಕೈ ನೋವಿದ್ದಲ್ಲಿ ಕರ್ಪೂರ ಹಾಗೂ ಎಣ್ಣೆಯನ್ನು ಬೆರೆಸಿ ಬಿಸಿ ಮಾಡಿ ನೋವಿರುವ ಭಾಗಗಳಿಗೆ ಹಚ್ಚಿದರೆ ನೋವು ಮಾಯವಾಗುತ್ತದೆ. 24. ವಾಕರಿಕೆಯ ಕಿರಿಕಿರಿಯಿಂದ ಹೊರಬರಲು ಲಿಂಬೆ ಹಣ್ಣಿನ ಅಥವಾ ಶುಂಠಿಯ ಚೂರೊಂದನ್ನು ಬಾಯಿಯಲ್ಲಿ ಹಾಕಿಕೊಂಡು ಅದನ್ನು ಸ್ವಲ್ಪ ಸ್ವಲ್ಪವಾಗಿಯೇ ಚೀಪುತ್ತಾ ಇರಿ. ಲಿಂಬೆ ಹಾಗೂ ಶುಂಠಿ ಇವೆರಡರಲ್ಲಿಯೂ ಪೋಷಕಾಂಶಗಳಿದ್ದು ಇವು ನಿಮಗೆ ವಾಕರಿಕೆಯಿಂದ ಮುಕ್ತಿ ನೀಡುತ್ತವೆ. 25. ಸ್ನಾನ ಮಾಡುವಾಗ ನಿಮ್ಮ ಮರ್ಮಾಂಗಗಳಿಗೆ ಅಂದರೆ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ಗಳಿಗೆ ಹೆಚ್ಚಾಗಿ ಬಿಸಿ ನೀರನ್ನು ಸುರಿಯಬೇಡಿ. 26. ತಾಟಿ ಬೆಲ್ಲ, ಉಪ್ಪು ಮತ್ತು ಮೆಣಸು ಇವುಗಳನ್ನು ಸೇರಿಸಿ ತಿನ್ನುವುದರಿಂದ ಬಾಯಿ, ನಾಲಿಗೆ ಹಾಗೂ
ತುಟಿಯ ಮೇಲಿನ ಹುಣ್ಣು ವಾಸಿಯಾಗುತ್ತದೆ. 27 ಪ್ರತಿನಿತ್ಯ ವಜ್ರಾಸನ ಮಾಡುವುದರಿಂದ ಮೊಣಕಾಲು ನೋವು ಮಾಯವಾಗುತ್ತದೆ. 28 ಸುಟ್ಟ ಗಾಯಗಳಿದ್ದಲ್ಲಿ ಲೋಳೆ ರಸವನ್ನು ಹಚ್ಚಿಕೊಳ್ಳಿರಿ. 29 ಕಣ್ಣು ನೋವು ಇದ್ದಲ್ಲಿ ನಂದಿ ಬಟ್ಟಲು ಹೂವಿನ 2 ಹನಿ ರಸವನ್ನು ದಿನಕ್ಕೆ 2 ಬಾರಿ ಹಾಕಿಕೊಂಡರೆ ಕಣ್ಣಿನ ನೋವು ದೂರವಾಗುತ್ತದೆ. 30 ಅಜೀರ್ಣಕ್ಕಾಗಿ 2 ಕಿತ್ತಳೆ ಹಣ್ಣಿನಿಂದ ರಸವನ್ನು 1 ಲೋಟಕ್ಕೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಕಾಳು ಮೆಣಸಿನ ಪುಡಿಯನ್ನು ಬೆರೆಸಿ ಅಜೀರ್ಣದ ಕೆಟ್ಟ ಅನುಭವದಿಂದ ಪಾರಾಗುವುದಕ್ಕೆ ಇದನ್ನು ಕುಡಿಯಿರಿ. 31 ಏಲಕ್ಕಿ ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುತ್ತದೆ. ಇದು ಹೊಟ್ಟೆ ಉಬ್ಬರ, ಆಮ್ಲೀಯತೆ, ಗ್ಯಾಸ್ ಸಮಸ್ಯೆ ತಗ್ಗಿಸುತ್ತದೆ. ಊಟದ ನಂತರ ಸುಗಮ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಏಲಕ್ಕಿ ಸಹಾಯಕ. ಇದು ಹೊಟ್ಟೆಯ ಸಮಸ್ಯೆಗಳಿಗೆ ಅತ್ಯುತ್ತಮ ನೈಸರ್ಗಿಕ ಪರಿಹಾರವಾಗಿದೆ. 32 ಉಸಿರಾಟದ ಸಮಸ್ಯೆ ತಪ್ಪಿಸುವುದಕ್ಕೂ ಏಲಕ್ಕಿ ಸಹಾಯಕ. ಇದು ಲೋಳೆಯ ಶೇಖರಣೆಯನ್ನು ತೆರವುಗೊಳಿಸುತ್ತದೆ, ಗಂಟಲನ್ನು ಶಮನಗೊಳಿಸುತ್ತದೆ, ಗಾಳಿಯ ಹರಿವನ್ನು ಸುಧಾರಿಸುತ್ತದೆ. ಈ ಮೂಲಕ ಕೆಮ್ಮು, ದಟ್ಟಣೆ ಮತ್ತು ಉಸಿರಾಟದ ತೊಂದರೆಗಳನ್ನು ತಡೆಗಟ್ಟುವಲ್ಲಿ ಇದು ಪರಿಣಾಮಕಾರಿಯಾಗಿದೆ ಎಂದು ಹೇಳಲಾಗುತ್ತದೆ. 33 ಏಲಕ್ಕಿಯ ಕ್ಷಾರೀಯ ಸ್ವಭಾವವು ಹೊಟ್ಟೆಯ ಆಮ್ಲಗಳನ್ನು ತಟಸ್ಥಗೊಳಿಸುವಲ್ಲಿ ನೆರವಾಗುತ್ತದೆ. ಇದು ಆಮ್ಲೀಯತೆ, ಎದೆ ಉರಿ ಮತ್ತು ಅಜೀರ್ಣವನ್ನು ನಿವಾರಿಸುತ್ತದೆ. ಅಲ್ಲದೆ ಊಟದ ನಂತರದ ಇಂತಹ ಅಸ್ವಸ್ಥತೆಯಿಂದ ತ್ವರಿತ ಪರಿಹಾರವನ್ನು ಇದು ನೀಡುತ್ತದೆ. 34 ಗ್ರೀನ್ ಟೀಯಲ್ಲಿ ಚಿಯಾ ಬೀಜಗಳನ್ನು ಸೇರಿಸಿ ಕುಡಿಯುವುದು ದೇಹದ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 35 ಪಾಲಕ್ ವಿಟಮಿನ್ ಎ ಯಲ್ಲಿ ಸಮೃದ್ಧವಾಗಿವೆ. ಇದು ಯಕೃತ್ತನ್ನು ಹಾನಿಗೊಳಿಸುತ್ತದೆ. ಹೆಚ್ಚು ಪಾಲಕ್ ತಿನ್ನುವುದು ಕಿಡ್ನಿ ಸ್ಟೋನ್ ಅಪಾಯವನ್ನು ಹೆಚ್ಚಿಸುತ್ತದೆ. 36 ಕ್ಯಾರೆಟ್ ಅನ್ನು ಅತಿಯಾಗಿ ಸೇವಿಸುವುದರಿಂದ ಯಕೃತ್ತಿನ ವೈಫಲ್ಯಕ್ಕೆ ಕಾರಣವಾಗಬಹುದು. ಇದು ಹೊಟ್ಟೆ ನೋವು, ಹಸುವಿನ ಕೊರತೆ, ವಾಂತಿ, ಅತಿಸಾರ, ಆಯಾಸಕ್ಕೆ ಕಾರಣವಾಗಬಹುದು. 37 ಮೊಟ್ಟೆಗಳಲ್ಲಿ ವಿಟಮಿನ್ ಎ ಹೆಚ್ಚಿನ ಪ್ರಮಾಣದಲ್ಲಿದ್ದು ಹೆಚ್ಚು ಇದನ್ನು ತಿನ್ನುವುದು ಯಕೃತ್ತಿಗೆ ಹಾನಿಕಾರಕವಾಗಿದೆ. ಇದಲ್ಲದೆ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗುತ್ತದೆ. 38 ಕಡಲೆಕಾಯಿ ಹೆಚ್ಚಿನ ಪ್ರಮಾಣದ ವಿಟಮಿನ್ B3 ಯನ್ನು ಹೊಂದಿರುತ್ತದೆ. ಇವುಗಳನ್ನು ಹೆಚ್ಚು ತಿನ್ನುವುದು ಯಕೃತ್ತಿನ ಕಾಯಿಲೆಗೆ ಕಾರಣವಾಗಬಹುದು. ಅದೇ ರೀತಿ ಕಡಲೆ ಹಿಟ್ಟನ್ನು ಅತಿಯಾಗಿ ತಿನ್ನಬೇಡಿ. 39 ಚಿಕನ್ ಮತ್ತು ಮೀನುಗಳನ್ನು ಪ್ರೋಟೀನ್ಗೆ ಉತ್ತಮ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಆದರೆ ಇವೆರಡನ್ನು ಅತಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಯಕೃತ್ತಿಗೆ ಹಾನಿಕಾರಕವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.